ಸುವರ್ಣ ನ್ಯೂಸ್ಗೆ ಪ್ರತ್ಯಕ್ಷದರ್ಶಿ ಅಬೀಬ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಗೂಢ ಸ್ಫೋಟದ ತೀವ್ರತೆಗೆ ಮನೆಗಳು ನೆಲಸಮ ಆಗಿದೆ. ನೋಡಿದ್ರೆ ಇದು ಸಿಲಿಂಡರ್ ಸ್ಫೋಟ ಅನಿಸ್ತಾ ಇದೆ. ಸ್ಥಳಕ್ಕೆ ಬಂದು ನೋಡಿದಾಗ ಶಾಕ್ ಆಯಿತು ಅನ್ನುವಂಥ ವಿಚಾರವನ್ನ ಅಬೀಬ್ ಅನ್ನುವಂಥ ಸ್ಥಳೀಯರು ಪ್ರತ್ಯಕ್ಷದರ್ಶಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ವಿಲ್ಸನ್ ಗಾರ್ಡ್ನ ಚಿನ್ನಯ್ಯ ಪಾಳ್ಯದಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಸಿಲಿಂಡರ್ ಸ್ಫೋಟಗೊಂಡು ಒಂದು ಮಗು ಸಾವನ್ನಪ್ಪಿರುವಂಥದ್ದು, ಜೊತೆಗೆ ಹಲವರು ಗಾಯಗೊಂಡಿದ್ದಾರೆ. ಹಾಗಾದರೆ ಸ್ಥಳದಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಹಬೀಬ್ ಅವರು, ಸರ್, ಈಗ ಆ ಸ್ಥಳದಲ್ಲಿ ಬೆಳಗ್ಗೆ ಏನಾಯಿತು, ನೀವು ನೋಡಿದಾಗ ಏನೇನಾಯಿತು, ಯಾವ ರೀತಿ ನೀವು ಹೋದ್ರಿ, ಹೇಗೆ ಅವ್ರನ್ನ ರೆಸ್ಕ್ಯೂ ಮಾಡಿದ್ರಿ ಅಂತ? ಸದ್ಯಕ್ಕೆ ನಾನು ಒಂದು ಮಾತು ಹೇಳಬೇಕು. ಏನಂದರೆ, ನಾನು ಏರಿಯಾದವನೇ, ನಮ್ಮ ಮನೆಗೆ ಇದಕ್ಕೆ ತುಂಬ ದೂರ ಐತೆ. ನಾನು ಹೋಗಿದ್ದು ತಡ ಆಯಿತು, ಯಾಕಂದರೆ ನಾವು ಕೆಲಸದಲ್ಲಿ ಇಂಡಿಪೆಂಡೆನ್ಸ್ ಇತ್ತಲ್ಲ, ಮಕ್ಕಳಿಗೆ ಸ್ಕೂಲ್ಗೆಲ್ಲ ನಮ್ಮ ಬೇರೆಯವರು ಇದ್ದಾರೆ, ಅವರೆಲ್ಲ ಮಾಡಿರೋದು ಪ್ರೊಸೀಜರು. ಏನಂದರೆ ಅವರು ಶಬ್ದ ಬಂತು, ನಮ್ಮ ಏರಿಯಾದಲ್ಲಿ ಸುಮಾರು ಮನೆಗೆ ಹಾಳಾಗೈತೆ, ಇದು ಗ್ಲಾಸ್ ಎಲ್ಲ ಒಡೆದೋಗ್ಬಿಟ್ಟೈತೆ. ಆ ಇದರಿಂದ ಎಲ್ಲರೂ ಓಡೋಗಿದೆ. ನೋಡಿದ್ರೆ ಅದರಲ್ಲಿ ನಮ್ಮ ಇಮ್ತಿಯಾಜ್ ಅಂತ ಇದ್ದಾರೆ, ಇನ್ನು ಸುತ್ತಮುತ್ತ ಯಾರ್ಯಾರು ಇದ್ದರು ಅವ್ರು ಓಡೋಗಿ ಹೆಂಗೋ ಅವ್ರ ತಂದೆ ಮನೆಯಲ್ಲಿ ನಮ್ಮ ಫ್ರೆಂಡು ಒಬ್ಬ ಅಮಾನ್ ಅಂತ ಇದ್ದಾರೆ, ಅವ್ರ ಮನೆಯಿಂದ 3 ಜನ, ದೊಡ್ಡ ಮಗ ಲತೀಫ್ ಅಂತ ಹೆಂಗಸರು, ಆಮೇಲೆ 2 ಚಿಕ್ಕ ಮಕ್ಕಳು, ಒಂದು ಝೋಯಾ ಮತ್ತು ಮುಬಾರಕ್ ಅಂತ. ನಾವು ಇದರಿಂದ ಎತ್ತಿ ಒಡೆದು ಇದು ಗೋಡೆಗಳು ಎಲ್ಲ ಒಡೆದು ಇದಾಗೈತಲ್ಲ, ಅದರಿಂದ ಎತ್ತಿ 3 ಜನಕ್ಕೆ ನಾವು ಎತ್ಕೊಂಡು ಬಂದಿದ್ವಿ. ಲೇಡೀಸ್ಗೂ ಎತ್ಕೊಂಡು ಬಂದ್ವಿ. ನಮ್ಮ ಫ್ರೆಂಡು ಅಮಾನು ಹೊರಗಡೆ ಇದ್ದರು. ಅದು ಬಂದು ಸ್ಲಮ್ಮು, ಅದು ಹಳೆ ಇದು ಕಟ್ಟಡಗಳು. ಅಲ್ಲಿಂದ ನಮ್ಮ ಫ್ರೆಂಡು ಸಂದಿಗಳು, ಅದು ಚಿಕ್ಕ ಸಂದಿಗಳು ಮನೆ, ಅದು ಅವ್ರು ಬಂದು ಹೊರಗಡೆ ರೋಡಲ್ಲಿ ಇದ್ದರು. ಅಲ್ಲಿಂದ ಇವ್ರು ಬಂದು ಎಲ್ಲ ಓಡ್ಕೊಂಡು ಬಂದಿದ್ದಾರಲ್ಲ, ಅಲ್ಲಿ ಎಲ್ಲರೂ ಕೂತ್ಕೊಂಡಿದ್ದು ಜನ ಬಂದಿದ್ದಾರೆ. ಅದರಲ್ಲಿ ಅವ್ರ ಹೆಂಗಸರು ಏನಾಗಿಲ್ಲ, ಬಚಾವಾಗಿದ್ದಾರೆ. ದೊಡ್ಡ ಮಗುಗೆ ಏನೂ ಆಗಿಲ್ಲ. ಚಿಕ್ಕ ಮಗು ಮುಬಾರಕ್ಕು ತಗೊಂಡು ಬಂದ್ವಿ. ಆಮೇಲೆ ಮಗುಗೆ ಮಗಳು ಮೇಲ್ಗಡೆ ಇದ್ದಂಥ ಮನೆಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತೇಳಿ ವಾಸನೆ ಇಲ್ಲ. ಅಲ್ಲಿ ಬ್ಲಾಸ್ಟ್ ಆಗಿರ್ಬೋದು, ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬೋದು. ಅಲ್ಲಿ ಇಲ್ಲಿ ಇದು ಒಂದು ವರಾಂಡ, ಸಣ್ಣ ಸಣ್ಣ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ ಆಗಿ ಮಹೇಶ್ವರರಾವ್ ಹೇಳಿದ್ದೀನಿ, ಕೂಡಲೇ ಅವನ್ನೆಲ್ಲ ರಿಪೇರಿ ಮಾಡಿಕೊಡ್ಬೇಕು, ಮನೆಗಳನ್ನೆಲ್ಲ ರಿಪೇರಿ ಮಾಡಬೇಕು. ಮತ್ತು ಯಾರ್ಯಾರು ಇಂಜೂರ್ಡ್ ಆಗಿದ್ದಾರೆ, ಸುಮಾರು 9 ಜನ ಇಂಜೂರ್ಡ್ ಆಗಿದ್ದಾರೆ. ಒಂದು ಡೆತ್ ಆಗಿದೆ, 10 ವರ್ಷದ್ದು. ಅದು ಪಕ್ಕದ ಮನೆ, ದಯವಿಟ್ಟು ಸುಮ್ಮನಿರೋಣ. ಪಕ್ಕದ ಮನೆ. ಇಲ್ಲಿ ಕಸ್ತೂರಮ್ಮ ಅಂತಕ್ಕಂಥವ್ರು ಮನೆ. ಅವರ ಗಂಡ ಹೆಸರೇನು? ಅಯ್ಯಪ್ಪ. ಮನೇಲಿ ಇರಲಿಲ್ಲ, ಅವ್ರಿಗೆ ಇಂಜುರಿ ಆಗಿಲ್ಲ. ಕಸ್ತೂರಮ್ಮ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದ್ದಾರೆ. ಇವ್ರಿಗೆ ಬರ್ನ್ ಆಗಿದೆ, ಬರ್ನ್. ನರಸಮ್ಮ ಸಂಜಯ್ ಗಾಂಧಿ 50 ವರ್ಷ, ಸಬ್ರೀನಾ ಬಾನು 35 ವರ್ಷ ಸಂಜಯ್ ಗಾಂಧಿ. ಮುಬಾರಕ್ ಅನ್ನೋರು ಸತ್ತೋಗಿರೋರು, ಮುಬಾರಕ್ ಅಂತಕ್ಕಂಥವ್ರು ಸತ್ತೋಗಿರೋರು ಸಂಜಯ್ ಗಾಂಧಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು, ಅಲ್ಲಿ ಸತ್ತೋಗಿದ್ದಾರೆ. ಫಾತಿಮಾ ಸಂಜಯ್ ಗಾಂಧಿ, ಇದು ಕಯಾಲ ಇಂದಿರಾ ಗಾಂಧಿ ಆಸ್ಪತ್ರೆ. ಸುಬ್ರಹ್ಮಣಿ 62 ವರ್ಷ, ಅಗಡಿ ಆಸ್ಪತ್ರೆ. ಶೇಖ ನಜೀದುಲ್ಲಾ 37 ವರ್ಷ, ನಿಮಾನ್ಸ್ ಆಸ್ಪತ್ರೆ. ಪ್ರಮೀಳಾ 38 ವರ್ಷ, ಸಂಜಯ್ ಗಾಂಧಿ ಆಸ್ಪತ್ರೆ. ರಾಜೇಶ್ 40 ವರ್ಷ, ಸಂಜಯ್ ಗಾಂಧಿ ಆಸ್ಪತ್ರೆ. ಸೊ ಒಟ್ಟು 10 ಜನ, ಒಬ್ಬರು ಸತ್ತೋಗಿದ್ದಾರೆ, 9 ಜನ ಇಂಜೂರ್ಡ್ ಆಗಿದ್ದಾರೆ. ಒಬ್ಬರು ಮುಬಾರಕ್ ಅನ್ನೋರು ಸತ್ತೋಗಿದ್ದಾರೆ. ಅವರಿಗೆ, ಅವ್ರ ಮನೆ ಕುಟುಂಬದವ್ರಿಗೆ
ಮುಬಾರಕನ ಸತ್ತೋಗಿದ್ದಾರಲ್ಲ ಅವ್ರ ಕುಟುಂಬದವರಿಗೆ 5 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡ್ತೀವಿ. ಗಾಯಾಳುಗಳಿಗೆ ಎಲ್ಲ ನಾವೇ ಅದರ ಚಿಕಿತ್ಸೆ ಖರ್ಚೆಲ್ಲ ನಾವೇ ನೋಡ್ಕೊತೀವಿ. ಒಂದು ಮತ್ತೆ ಆ ಬರ್ನಾಗಿದೆಯಲ್ಲ ಅವಳದು ಕೂಡ ಅವೆಲ್ಲ ಪೂರ ಖರ್ಚೆಲ್ಲ ನಾವೇ ನೋಡ್ಕೊತೀವಿ. ಕಸ್ತೂರಮ್ಮ ಅಂತ ಮನೆಯವಳು. ಸೊ ಅದು ಪಕ್ಕದ ಮನೆಗಳೆಲ್ಲ ಒಂದು 14 ಮನೆಗಳು 13 ಮನೆಗಳು ಡ್ಯಾಮೇಜ್ ಆಗಿದೆ. ಅದೆಲ್ಲ ಕೂಡಲೇ ರಿಪೇರಿ ಮಾಡಿ ಅದನ್ನ ಮಾಡಿಸ್ಕೊಡ್ತಕ್ಕಂಥ ಕೆಲಸ ಬಿದ್ದೋಗಿರೋದ ಮನೆಗಳನ್ನೆಲ್ಲ ಕಟ್ಟಿಸ್ಕೊಡ್ತಕ್ಕಂಥ ಕೆಲಸ ನೋಡೋಣ. ಈಗ ಇಂಜುರಿ ಆಗಿದೆ, 30% ಆಗಿದೆ ಅಂತ ಬರ್ನಿಂಗ್. ಬದುಕಳ್ತಕ್ಕಂಥ ಸಾಧ್ಯತೆ ಇದೆ, ಬದುಕ್ತಕ್ಕಂಥ ಸಾಧ್ಯತೆ ಇದೆ. ಘಟನೆಗೆ ಕಾರಣ ಏನು ಕಂಡು ಬರ್ತಾ ಇದೆ ಸರ್ ಮೇಲ್ನೋಟಕ್ಕೆ? ಅದಕ್ಕೆ ಈಗ ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು, ಫೈನಾನ್ಸ್, ಫೈರ್ ಡಿಪಾರ್ಟ್ಮೆಂಟ್ ಅವರು, ಆಮೇಲೆ ನೋಡ್ತಾ ಇದ್ದಾರೆ. ಆ ಡೆಬ್ರಿಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಗೊತ್ತಾಗುತ್ತೆ. ಡೆಬ್ರಿಸ್ ಎಲ್ಲ ಬಿದ್ದುಬಿಟ್ಟಿದಾವಲ್ಲ, ಆ ಡೆಬ್ರಿಸ್ ಎಲ್ಲ ಕ್ಲಿಯರ್ ಆದಮೇಲೆ ಇವರು ಏನು ಒಪಿನಿಯನ್ ಕೊಡ್ತಾರೆ ಅದ್ರ ಮೇಲೆ. ಈಗ ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಹೌದಪ್ಪ, ಕಟ್ಟಿಸ್ಕೊಡೋದು ರಿಪೇರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೀಗಷ್ಟೇ ರಿಯಾಕ್ಷನ್ ಕೊಟ್ಟರು. ಈ ಸಂದರ್ಭದಲ್ಲಿ ಮೃತಪಟ್ಟಿರುವಂತಹ ಬಾಲಕ ಮುಬಾರಕ್ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಲಾಗುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದರು. ಜೊತೆಗೆ ಗಾಯಾಳುಗಳಿಗೆ ಚಿಕಿತ್ಸೆಯ ಸಂಪೂರ್ಣ ವೆಚ್ಚವನ್ನು ಕೂಡ ಭರಿಸಲಾಗುತ್ತೆ ಸರ್ಕಾರದ ವತಿಯಿಂದ ಅನ್ನುವಂಥ ವಿಚಾರವನ್ನು ಕೂಡ ಮುಖ್ಯಮಂತ್ರಿಗಳು ಘಟನಾ ಸ್ಥಳದಲ್ಲಿ ಪರಿಶೀಲನೆಯನ್ನು ನಡೆಸಿದ ನಂತರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈ ಸಂದರ್ಭದಲ್ಲಿ ಅವರು ಘಟನೆಗೆ ನಿಖರವಾದಂತಹ ಕಾರಣ ಏನು ಅನ್ನುವಂಥ ವಿಚಾರ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಸಿಲಿಂಡರ್ ಸ್ಫೋಟ ಅಂತ ಹೇಳಲಾಗ್ತಾ ಇತ್ತು, ಆದರೆ ಘಟನಾ ಸ್ಥಳದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಲ್ಲೂ ಕೂಡ ಸ್ಮೆಲ್ ಬರ್ತಾ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಮೇಲ್ನೋಟಕ್ಕೆ ಗ್ಯಾಸ್ ಸ್ಫೋಟದಂತೆ ಕಾಣಿಸ್ತಾ ಇದೆ ಅಂತ ಹೇಳಿದ್ದಾರೆ. ಮೃತ ಬಾಲಕನ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಮುಖ್ಯಮಂತ್ರಿಗಳು ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರ ಭರಿಸಲಿದೆ. ಬಿದ್ದಿರುವ ಮನೆಗಳ ನಿರ್ಮಾಣಕ್ಕೂ ಕೂಡ ಮುಖ್ಯಮಂತ್ರಿಗಳು ಇದೇ ಸಂದರ್ಭದಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಾಲಕ ಮುಬಾರಕ್ ಈ ಒಂದು ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡಿರೋದು. 8-9 ಜನರಿಗೆ ತೀವ್ರ ಗಾಯ ಆಗಿದೆ. ಮೇಲ್ನೋಟಕ್ಕೆ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆದಂತ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.